ನಮಸ್ಕಾರ. ನಮ್ಮ ಅಶ್ವಿ ಚೆಸ್ ಸಂಸ್ಥೆ ಕುಂದಾಪುರದಿಂದ ನಾವು ಬಂದಿರ್ತೇವೆ. ಇವತ್ತು ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಒಂದು ಉಡುಪಿ ಜಿಲ್ಲೆಗೆ ಒಂದು ಹೊಸ ದಾಖಲೆ. ಇವತ್ತಿನವರೆಗೆ ಚೆಸ್ನಲ್ಲಿ ಯಾರು ಮಾಡುತ್ತಿರುವಂತಹ ಒಂದು ಸಾಧನೆಯನ್ನ ಈ ವರ್ಷದಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಆರೋಗ್ಯ ಶೇಖರ್ ಮಾಡಿದ್ದಾರೆ. ಡಿಸೆಂಬರ್ನಲ್ಲಿ 27ನೇ ತಾರೀಕಿನಂದು ಅಸ್ಸಾಂನಲ್ಲಿ ನಡೆದಂತಹ ನ್ಯಾಷನಲ್ ಸ್ಕೂಲ್ ಚೆಸ್ ಚಾಂಪಿಯನ್ಶಿಪ್ ಅಲ್ಲಿ 17ರ ಹುಡುಗಿಯರ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಚಿನ್ನದ ಬೆಳ್ಳಿಯ ಪದಕವನ್ನು ಪಡೆದುಕೊಳ್ತಾರೆ. ಇವಳ ಬಗ್ಗೆ ನಾನು ಹೇಳಬೇಕಂತ ಹೇಳಿದ್ರೆ 2019ರಲ್ಲಿ ನಮ್ಮ ಚೆಸ್ ಸ್ಕೂಲಿಗೆ ಆರಂಭ ಕಾಣ್ತಾರೆ. ನಂತರದಲ್ಲಿ 2019ರಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಇಂಟರ್ನ್ಯಾಷನಲ್ ಫೆಡರೇಟಿವ್ ಚೆಸ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸುವ ಮೂಲಕವಾಗಿ ಅವಳ ಚೆಸ್ ಪಯಣ ಮುಂದುವರಿತಾ ಬರುತ್ತೆ. ಆ ನಂತರದಲ್ಲಿ ಅವಳ ಚೆಸ್ ಅನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತೆ ನಮ್ಮ ಚೆಸ್ ಅಸೋಸಿಯೇಷನ್ ಆಗುವಂತಹ ಚೆಸ್ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿಕೊಂಡು ಬಂದಿರ್ತಾರೆ. 11 ಬಾರಿ ಚೆಸ್ ರಾಜ್ಯ ಮಟ್ಟದಲ್ಲಿ ಅವರು ವಂಚಿತರಾಗ್ತಾರೆ. 11 ಪಾಯಿಂಟಲ್ಲಿ 11 ಪಾಯಿಂಟಲ್ಲಿ. ಆದರೆ ಸೋಲು ಗೆಲುವು ಇದ್ದೇ ಇರುತ್ತೆ ಅಂತ ಹೇಳಿ ಅದನ್ನ ಪರಿಶ್ರಮದ ಮೇರೆಗೆ ಇವತ್ತು ನಮ್ಮ ಒಂದು ಭಾಗದಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿರುವುದು ಎಲ್ಲ ಬಹಳ ಹೆಮ್ಮೆಯ ವಿಷಯ. ಇವಳು ಇವಾಗ ಲೀಡರ್ ಆಫ್ ಇಂಡಿಯನ್ ಬ್ರಹ್ಮವರದ ಸ್ಕೂಲಲ್ಲಿ 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಎಜುಕೇಶನ್ ಜೊತೆಯಲ್ಲಿ ಕೂಡ ಈ ಕ್ರೀಡೆಗೆ ಬಹಳ ಒಂದು ಉತ್ತೇಜನವನ್ನು ಕೊಟ್ಟಂತಹ ವಿದ್ಯಾರ್ಥಿನಿ ಕೂಡ. ಅವರ ತಂದೆಯವರು ಶ್ರೀಕಾಂತ ಶೆಟ್ಟಿ ಅವರು ಇದ್ದಾರೆ, ತಾಯಿ ವಿಶ್ವನಾಥ ಶೆಟ್ಟಿ ಅವರು. ಇವರು ಸಳ್ಳವಾಡಿ ಗ್ರಾಮದಲ್ಲಿ ಇದ್ದಾರೆ. ಇವರು ನಮ್ಮ ಡ್ರಾಮಾ ಜೂನಿಯರ್ ಜಿ ಕನ್ನಡದಲ್ಲಿ ಪ್ರಸಾರವಾದಂಥ ಡ್ರಾಮಾ ಜೂನಿಯರ್ನಲ್ಲಿ ಕೂಡ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಡಾನ್ಸ್ ಕರ್ನಾಟಕ ಡಾನ್ಸಲ್ಲಿ ಕೂಡ ಅಲ್ಲಿ ಕೂಡ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಜಿ ಕುಟುಂಬ ಅವಾರ್ಡಲ್ಲಿ ಕೂಡ ಅಲ್ಲಿ ಭಾಗವಹಿಸಿಕೊಳ್ತಾರೆ. ಕರ್ನಾಟಕ ಸರ್ಕಾರ ಕೂಡ ಮಾಡುವಂತಹ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು 2022ರಲ್ಲಿ ಅದನ್ನು ಕೂಡ ಪಡ್ಕೊಳ್ತಾರೆ. ಹೀಗೆ ಹಲವಾರು ಪ್ರಶಸ್ತಿಯನ್ನು ಬೇರೆ ಬೇರೆ ರಂಗ ಇದರಲ್ಲಿ ಕೂಡ ಅವರು ಪಡ್ಕೊಳ್ಳುವ ಮುಖಾಂತರವಾಗಿ ಕ್ರೀಡೆಗೆ ನಮ್ಮ ಇವತ್ತಿನ ಈ ಗ್ರಾಮೀಣ ಮಟ್ಟದಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಒಂದು ಉತ್ತೇಜನವನ್ನು ಸಿಗಬೇಕು. ನಮ್ಮ ಯಾಕಂದರೆ ಚೆಸ್ ಅನ್ನುವಂಥದ್ದು ಒಂದು 10 ವರ್ಷದ ಹಿಂದೆ ಏನು ಇಲ್ಲದಿದ್ದಂಥ ಒಂದು ಕುಂದಾಪುರದಲ್ಲಿ, ಬಟ್ ಇವತ್ತು ಚೆಸ್ ಅನ್ನುವಂಥದ್ದು ಬಹಳ ಒಂದು ಉನ್ನತ ಮಟ್ಟಕ್ಕೆ ಹೋಗಿದೆ. ಯಾಕಂತ ಹೇಳಿದ್ರೆ ಇಂಥ ವಿದ್ಯಾರ್ಥಿಗಳು ಬರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಹಾಗಾಗಿ ಇಂಥ ವಿದ್ಯಾರ್ಥಿಗಳ ಸಾಧನೆಯನ್ನು ಕಂಡು ಅನೇಕ ವಿದ್ಯಾರ್ಥಿಗಳು ಕೂಡ ನಮ್ಮ ಕುಂದಾಪುರಕ್ಕೆ, ನಮ್ಮ ಉಡುಪಿ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರನ್ನು ತರಲಿ ಅನ್ನೋದನ್ನೇ ನಮ್ಮ ಹಾರೈಕೆ. ಹಾಗಾಗಿ ಇವಳು 5 ವರ್ಷದ ಸತತವಾದಂತಹ ಪರಿಶ್ರಮ, ತಂದೆ ತಾಯಿಯವರ ಒಂದು ಪ್ರೋತ್ಸಾಹ ಇವತ್ತು ನಮ್ಮ ಸಂಸ್ಥೆಗೆ, ನಮ್ಮ ಉಡುಪಿ ಜಿಲ್ಲೆಗೆ, ನಮ್ಮ ಸಂಸ್ಥೆಗೆ, ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಉತ್ತೇಜನವನ್ನು ವಿದ್ಯಾರ್ಥಿಗಳು ತಂದುಕೊಟ್ಟಿರ್ತಾರೆ. ಹಾಗಾಗಿ ನಮ್ಮ ಈ ಸಂಸ್ಥೆ ಪರವಾಗಿ ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುವ ಮುಖಾಂತರವಾಗಿ ಪಂಜಾಬ್ನಲ್ಲಿ ನಡೆದಂಥ ಒಂದು ಚೆಸ್ ಪಂದ್ಯಾವಳಿ ಸುಮಾರು 5 ದಿನಗಳ ಕಾಲ ಸಂಸ್ಥವಾಗಿ ನಡೆಯುತ್ತೆ. ಅದರಲ್ಲಿ ಕೂಡ ಬೇರೆ ಬೇರೆ ರಾಜ್ಯಗಳ ಜೊತೆಯಲ್ಲಿ ಆಡುವಂಥದ್ದು, ಕೇರಳ ಇರ್ಬೋದು, ಪಂಜಾಬ್ ಇರ್ಬೋದು, ಅಸ್ಸಾಂ ಇರ್ಬೋದು, ರಾಜಸ್ಥಾನ ಇರ್ಬೋದು, ಹೀಗೆ ಅನೇಕ ರಾಜ್ಯಗಳ ಜೊತೆಯಲ್ಲಿ ಸ್ಪರ್ಧಾಳುಗಳ ಅಂದರೆ ಹೈ ರೇಟೆಡ್ ಪ್ಲೇಯರ್ ಅಂತ ಹೇಳ್ತಾರೆ, ಇಂಟರ್ನ್ಯಾಷನಲ್ ಪ್ಲೇಯರ್ಗೆ 17, 18, 19 ಅದರ ಒಂದು ಅಗ್ರಶ್ರೇಣಿಗಿಂತ ಆಟಗಾರರ ಜೊತೆ ಆಡಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿ ಕೊನೆಯ ಪಂದ್ಯಾವಳಿಯಲ್ಲಿ ಕೂಡ ಕೃತಿಕಾ ಅನ್ನುವಂಥ ಹುಡುಗಿಗಳ ಜೊತೆ ಬೀಳುತ್ತೆ. ಬಟ್ ಆ ಒಂದು ಕ್ರೂಷಿಯಲ್ ಮ್ಯಾಚ್ಗಳು ಕೂಡ, ಆ ಮ್ಯಾಚಲ್ಲಿ ಕೂಡ ಡ್ರಾ ಆಗ್ತದೆ. ಲಾಸ್ಟ್ ಕೊನೆಯ ಪಂದ್ಯದಲ್ಲಿ 9ನೇ ಸುತ್ತಿನಲ್ಲಿ ಆ ಡ್ರಾ ಮಾಡೋದ್ರ ಮೂಲಕವಾಗಿ ಇನ್ನೊಂದು ಪ್ಲೇಯರ್ ಕೂಡ ಡ್ರಾ ಬರ್ತದೆ. ಮ್ಯಾಚ್ ಪಾಯಿಂಟ್ ಕೂಡ 7-7 ಸಮಬಲವಾಗುತ್ತೆ. ಬಟ್ ಬೊಕ್ಲಸ್ ಅಂತ ಇದೆ, ಆ ಬೊಕ್ಲಸಲ್ಲಿ 2 ಪಾಯಿಂಟ್ ಬೊಕ್ಲಸಲ್ಲಿ ಅವರು ಚಿನ್ನದ ಪದಕವನ್ನು ತಪ್ಪಿ ಹೋಗುತ್ತೆ. ಬಟ್ ಆದರೆ ನಮ್ಮ ಹೊಸ ವರ್ಷದಲ್ಲಿ 2026ನೇ ಇಸ್ವಿಯಲ್ಲಿ ಬೆಳ್ಳಿ ಪದಕವನ್ನು ಪಡೆದುಕೊಂಡು ನಿನ್ನೆ ಬಂದಿರ್ತಾರೆ. ಹಾಗಾಗಿ ನಿಮ್ಮೆಲ್ಲರ ಒಂದು ಸಹಕಾರ ಪ್ರೋತ್ಸಾಹ ಯಾವತ್ತೂ ನಮ್ಮ ಸಂಸ್ಥೆಯಲ್ಲಿ ಇಂಥ ವಿದ್ಯಾರ್ಥಿಗಳಿಗೆ ಎಲ್ಲರ ಸಹಕಾರ ಇರಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದೇನೆ. ನನಗೆ ಫಸ್ಟ್ ಆಫ್ ಆಲ್ ನಾವು ಒಳ್ಳೆ ಮಾಡಿ ಪ್ರಿಪೇರ್ ಮಾಡಿದ್ದೆ. ಅದಕ್ಕೆಲ್ಲ ಕಾರಣ ಕಷ್ಟ ಚೆಸ್ಕೊಂಡು ಮತ್ತು ನರೇಸೆ. ಫಸ್ಟ್ ಆಫ್ ಆಲ್ ನಾನು ನರೇಸಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನನಗೆ ಒಳ್ಳೆ ಮಾಡಿ ಹೇಳಿಕೊಟ್ಟೆ. ಮತ್ತು ಅವ್ರು ತುಂಬ ಕಷ್ಟಪಟ್ಟೆ ನಮಗೋಸ್ಕರ. ಈಗ ಒಂದೊಂದು ಮ್ಯಾಚ್ ಆಮೇಲೆ ಒಂದು ಕಾಲ್ ಮಾಡಿ ರಿಸಲ್ಟ್ ಎಂತ ಇದೆಲ್ಲ ಕೇಳಿ ಅನಲೈಸ್ ಮಾಡಿ ತುಂಬ ಹೆಲ್ಪ್ ಮಾಡಿದ್ರು. ಮತ್ತು ನಾವು ಇಡೀ ಕಷ್ಟ ಚೆಸ್ಗಳಿಗೆ ಥ್ಯಾಂಕ್ ಯು ಹೇಳ್ತೆ. ಎವ್ರಿ ಸ್ಟಾಫಲ್ಲಿ ಪುರುಷೋತ್ತಮ್ ಸರ್, ಅಣ್ಣಪ್ಪ ಸರ್, ಧನರಾಜ್ ಸರ್, ಮೋಹಿತಾ ಮ್ಯಾಮ್, ಚೈತಾ ಮ್ಯಾಮ್, ಸ್ವಾತಿ ಮ್ಯಾಮ್, ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೆ. ನನಗೆ ಈ ಸಿಲ್ವರ್ ಮೆಡಲಿಗೆ ಕಾರಣನೇ ನರೇಸೆ ಮತ್ತು ಹೇಳ್ಸ್ ಅಂತ ಹೇಳೋದು. ಮ್ಯಾಚ್ ಹೇಗಿತ್ತಂದರೆ ಒಳ್ಳೆ ಮಾಡಿ ಆಡಿದೆ. ಫಸ್ಟ್ ಎಲ್ಲ ಒಳ್ಳೆ ಇದ್ದಿದ್ದು. ಕಡೆಗೆ ಒಂದು ಕ್ರೂಷಿಯಲ್ ಮ್ಯಾಚ್ ಬಂತು ಲಾಸ್ಟಿಗೆ. ನಾನೆಲ್ಲರೂ ಸೋತೆ ಬ್ರೋನ್ಸ್ ಆಗಿದ್ದು, ವಿನ್ ಆಗಿದೆ ಗೋಲ್ಡ್ ಆಗ್ತಿತ್ತು. ಅದು ಎಂಥದ್ದು ಆಗಿ ಡ್ರಾ ಆಯಿತು. ಅದು
ಅದಾದಮೇಲೆ ಒಂದು ಸ್ವಲ್ಪ ಬಬಲ್ಸ್ ಪಾಯಿಂಟಿಂದ ಸಿಲ್ವರ್ ಆಯಿತು, ಒಂದು ಚೂರು ಬೇಜಾರಾಯ್ತು. ಅದು ತುಂಬ ಖುಷಿ. ನನ್ನ ಮಮ್ಮಿ ಮತ್ತು ಡ್ಯಾಡಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ನಮಗೋಸ್ಕರ ತುಂಬ ಸ್ಯಾಕ್ರಿಫೈಸ್ ಮಾಡಿರೋ, ಲೈಕ್ ಅವ್ರ ಕೆಲಸನ ಸ್ಯಾಕ್ರಿಫೈಸ್ ಮಾಡಿ ನೋಡಿ ಡ್ಯಾಡಿ ಅಸ್ಸಾಮಿಗೆ ಬಂದಿರೋ, ಡೆಲ್ಲಿಗೆ ಬಂದಿರೋ. ನನ್ನ ಮಮ್ಮಿ ನನ್ನ ತಂಗಿ ಚಿಕ್ಕವಳಿದ್ರು ಕೂಡ ಇದು ಮಾಡಿದೆ, ನಾನು ನೋಡಿ ಬೆಂಗಳೂರಿಗೆ ಬಂದಿರೋ. ಮತ್ತು ನಾನು ಎಷ್ಟೋ ಮ್ಯಾಚ್ ಆಡ್ತಿದ್ದೆ, 5 ವರ್ಷದಿಂದ ಆಡ್ತಿದ್ದೆ. ತುಂಬ ಟೈಮ್ ಸೋತಿದ್ದೆ, ಗೆದ್ದಿದ್ದೆ. ಅವರೆಲ್ಲರಿಗೂ ಸಮಪಾಲಿ ಸ್ವೀಕರಿಸಿ ನಾನು ಯಾವತ್ತೂ ಬೈದೆ, ಲೈಕ್ ಯಾವತ್ತೂ ಚೆಸ್ ಕ್ವಿಟ್ ಮಾಡಂತ ಹೇಳಿಲ್ಲ. ಎಲ್ಲ ಟೈಮ್ ನಾನು ಹೆಲ್ಪೇ ಮಾಡಿದ್ದು. ಲೈಕ್ ದುಡ್ಡು ಬಗ್ಗೆ ಎಲ್ಲ ಕೇರೇ ಮಾಡಲಿಲ್ಲ. ನನ್ನ ಮಗಳಾದ್ರೂ ಮಾಡಿ ಅನ್ನೋ ತುಂಬ ಆಸೆ ಇತ್ತು. ಸೊ ನಾನೀಗ ತುಂಬ ಥ್ಯಾಂಕ್ ಯು ಹೇಳ್ತೇನೆ. ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಪ್ರಕೃತಿ ಪೇರೆಂಟ್ಸ್, ಹಾಗೆ ನಮ್ಮ ಚೆಸ್ ಕ್ಲಾಸ್ ಎಲ್ಲ ಸ್ಟೂಡೆಂಟ್ಸ್ ಪೇರೆಂಟ್ಸ್, ಎಲ್ಲ ಸ್ಟೂಡೆಂಟ್ಸ್ನ ಥ್ಯಾಂಕ್ ಯು ಹೇಳ್ತೇನೆ. ಎಲ್ಲರೂ ನಂಗೆ ಒಂದೊಂದು ಸ್ಪಾಟಲ್ಲಿ ತುಂಬ ಹೆಲ್ಪ್ ಮಾಡಿದೆ. ನಾನು ಈಗ ಗುಲ್ಬರ್ಗ ಹೋದಲ್ಲಿ ಪ್ರದೀಪ್ ಪಾಟೀಲ್ ಪೇರೆಂಟ್ಸ್, ಇಲ್ಲ ಮಂಗಳೂರು ಹೋದಲ್ಲಿ ಮಹತಿ ಪೇರೆಂಟ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿ. ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಪ್ರಕೃತಿ ಪೇರೆಂಟ್ಸ್ ಅದರ ಜೊತೆ ಎಲ್ಲ ತುಂಬ ಟೂರ್ನಮೆಂಟ್ಸಿಗೆ ಬಂದಿದ್ದೆ. ನಾನು ಅವ್ರ ಮಗಳ ಕಡೆಗೆ ಕಡೆ. ಸೊ ನಾವು ಸಂಗೀತ ಆಂಟಿ ಮತ್ತು ಪ್ರಕಾಶ್ ಅಂಗಡಿಗೂ ಸಹ ತುಂಬ ಥ್ಯಾಂಕ್ಸ್ ಇದೆ. ನನ್ನ ಬೆಸ್ಟ್ ಫ್ರೆಂಡ್ ಪ್ರಕೃತಿಗೂ ತುಂಬ ಥ್ಯಾಂಕ್ಸ್ ಇದೆ. ಸೊ ಟೋಟಲ್ ಎಲ್ಲರೂ ನನಗೆ ಗೊತ್ತಿಬ್ಬರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾರೆ. ಎಲ್ಲರೂ ಪಾತ್ರ ಇಲ್ಲಿ ನನಗೆ ಸಿಲ್ವರ್ ಮೆಡಲ್ ಸಿಗ್ತಾರೆ ಅಂತ. ಸೊ ಥ್ಯಾಂಕ್ ಯು ಫಾರ್ ಡ್ಯಾನ್ಸ್ ಮತ್ತು ಡ್ರಾಮಾ ಜೂನಿಯರ್ಸ್ ಮತ್ತು ಡಿಬೇಟಲ್ಲಿ ಸ್ಟೇಟ್ ಲೆವೆಲ್ಸ್. ಅಪ್ಪ ಅಮ್ಮನಿಗೆ ಎಕ್ಸಲೆಂಟ್ ಟೀಚರ್, ಅವರಿಗೆಲ್ಲ ಕಲಾ ಕ್ಷೇತ್ರ ತುಂಬ ಇಷ್ಟ. ನೆಕ್ಸ್ಟ್ ವರ್ಲ್ಡ್ ಸೆಲೆಕ್ಟ್ ಆಗಿದೆ, ಅದು ಎಲ್ಲರೂ ಗೊತ್ತಿಲ್ಲ. ತುಂಬ ಒಳ್ಳೆ ಪ್ರಾಕ್ಟೀಸ್ ಮಾಡಿ ಅಲ್ಲೆಲ್ಲರೂ ಇಂಡಿಯನ್ ಪ್ರೆಸಿಡೆಂಟರು ಮಾಡಿ ಮತ್ತು ಕಷ್ಟದಲ್ಲಿ ಒಂದು ಒಳ್ಳೆ ಹೆಲ್ಪ್ ಮಾಡ್ಕೊಂಡು ನನ್ನ ಮಮ್ಮಿ ಡ್ಯಾಡಿ ಸಹ ಒಳ್ಳೆ ನನ್ನ ಕಸಿನ್ ವಿಸ್ಮಯ್ ಅಂತ ನನಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಬಿಕಾಸ್ ನನಗೆ ಇಡೀ ಇಷ್ಟು ವರ್ಷ ಚೆಸ್ ಜರ್ನಿ ಸ್ಟಾರ್ಟ್ ಆಗಿದೆ ಅವನಿಂದ. ಬಿಕಾಸ್ ಕೊರೋನಾ ಟೈಮಲ್ಲಿ ನಮ್ಮ ಕಸಿನ್ಸ್ ಎಲ್ಲ ಚೆಸ್ ಬೋರ್ಡ್ ಓಪನ್ ಮಾಡಿ ಆಡ್ತಿದ್ದೆ. ಅವನೇ ನಮಗೆಲ್ಲ ಹೇಳಿಕೊಟ್ಟೆ. ಮತ್ತು ಅವನೇ ನಂಗೆ ಹೇಳಿದ್ದೀನಿ ಟ್ರೈ ಮಾಡ್ತೀನಿ ಸಾಡು ಅಂತ. ಅಲ್ಲಿಗೆ ನನಗೆ ಅದು ಕಷ್ಟ ಚೆಸ್ ಕುಂದಾಪುರದಲ್ಲಿತ್ತು, ಅದಕ್ಕೆ ನಾನು ಚೆಸ್ ಆಡಿದೆ. ಸೊ ನಾನು ನನ್ನ ಅಣ್ಣ ವಿಸ್ಮಯ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಇದೆಲ್ಲಕ್ಕೂ ಕಾರಣ ಅವನೇ ಅಂತ ನಾನು ಹೇಳಬೇಕು. ಮತ್ತು ನನ್ನ ಹೋಲ್ ಫ್ಯಾಮಿಲಿನ ಥ್ಯಾಂಕ್ಸ್ ಹೇಳ್ತೀನಿ. ನನ್ನೆಲ್ಲ ಮಾಮಿ, ದೊಡ್ಡಮ್ಮ, ಅಂಕಲ್, ಆಂಟಿ. ಬಿಕಾಸ್ ನಾನು ಈಗ ಬ್ಯಾಂಗ್ಳೂರ್ ಇಲ್ಲ ಮುಂಬೈ ಟೂರ್ನಮೆಂಟಿಗೆ ಹೋದರೆ ನಮ್ಮ ಮನೆಗೆ ಆಯಿತು, ಎಷ್ಟು ದೂರ ಆಡೋದಿಲ್ಲ, ನಾವು ಪಿಕ್ ಆ್ಯಂಡ್ ಡ್ರಾಪ್ ಮಾಡೋಕ್ಕೆ ಹೇಳ್ತೀವಿ. ಮತ್ತು ಅವ್ರ ಕೆಲಸನ ಸ್ಯಾಕ್ರಿಫೈಸ್ ಮಾಡಿ ಅವ್ರು ನಮ್ಗೆ ಪಿಕ್ ಡ್ರಾಪ್ ಮಾಡ್ತಾರೆ. ಹರ್ಷ ಮಾಮ ಆಗಿರ್ಬೋದು, ನನ್ನ ದೊಡ್ಡಪ್ಪ ಆಗಿರ್ಬೋದು, ದೊಡ್ಡಮ್ಮ ಆಗಿರ್ಬೋದು, ನಾನು ಎಲ್ಲರಿಗೂ ಥ್ಯಾಂಕ್ಸ್. ಈ ಕ್ರೀಡೆ ಬಂದಾಗ ಎಜುಕೇಷನ್ಗೆ ತೊಂದರೆ ಆಗ್ತದೆ. ನಮ್ಮ ಪೇರೆಂಟ್ಸ್ಗಳು SLC ಬಂದಾಗ ಪ್ರಾಬ್ಲಮ್ ಆಗುತ್ತೆ, 9th ಬಂದಾಗ ಮಕ್ಕಳು SLC ಅಂತ ಹೋಗ್ತಾರೆ. ಬಟ್ ಇಂಥ ಮಕ್ಕಳುಗಳೇ, ಯಾಕಂದರೆ ಇವಳಿಗೆ ಎಜುಕೇಷನಲ್ಲಿ ಕೂಡ ಎಲ್ಲ 98-99% ಅಂತ ತಗೊಳ್ಳುವಂಥ ವಿದ್ಯಾರ್ಥಿ, ಅದನ್ನು ಎಜುಕೇಷನ್ ಜೊತೆನೂ ಕೂಡ ಫೋಕಸ್ ಮಾಡಿ ಕ್ರೀಡೆಯಲ್ಲಿ ಕೂಡ ಫೋಕಸ್ ಮಾಡಿದಂಥ ವಿದ್ಯಾರ್ಥಿ ಅಂದರೆ ಇದಕ್ಕೆಲ್ಲರಿಗೂ ಕೂಡ ಇನ್ಸ್ಪಿರೇಷನ್. ಅದಕ್ಕೆ ಕ್ರೀಡೆಯಿಂದ ಯಾವುದೇ ಮಕ್ಕಳಿಗೆ ಹಾಳಾಗಲ್ಲ, ಯಾವುದೇ ತೊಂದರೆಗಳಾಗಲ್ಲ. ಅದಕ್ಕೆ ಚೆಸ್ಸಿಂದನೇ ನೋಡಿ 98-90% ಮೇಲೆ ಅವ್ರದ್ದು ಮಾರ್ಕ್ಸ್ಗಳು ಬರ್ತಾ ಇದೆ. ಇದಕ್ಕೆಲ್ಲ ಪೇರೆಂಟ್ಸ್ಗಳಿಗೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಕ್ರೀಡೆಗೆ ಉತ್ತೇಜನ ಕೊಡಿ. ಯಾವುದೇ ಇವೆಂಟ್ ಆದರೂ ಅಷ್ಟೇ, ಸ್ಪೋರ್ಟ್ಸ್ ಆದರೂ ಅಷ್ಟೇ, ಕ್ರೀಡೆ ಬೆಳೆಸಬೇಕು. ಕ್ರೀಡೆ ಬೆಳೀಲಿ. ನಮ್ಮ ಕುಂದಾಪುರದಲ್ಲಿ ಇನ್ನೂ ಅನೇಕ ವಿದ್ಯಾರ್ಥಿಗಳು ಈ ನಮ್ಮ ಕುಂದಾಪುರ ಭಾಗಕ್ಕೆ ಬೇರೆ ಬೇರೆ ಕ್ರೀಡೆಗಳಲ್ಲಿ ಹೆಸರು ತರಲಿ ಅನ್ನೋದು ನಮ್ಮ ಆಶಯ ಅಂತ ಈ ಮೂಲಕವಾಗಿ ತಿಳಿಸ್ತೇವೆ.